ನನ್ನ ತಮ್ಮನ ಹರೀಶ್ ಅವ್ರು ಕರೆದು ನನ್ನನ್ನು ನಾನು ಅಲ್ಲಿ ಹೋಗಿದ್ದೀನಿ ಅಷ್ಟೇ. ಇನ್ನೂ ಪ್ರವಾಸ ಅದು 2 ದಿನ ಮುಂಚೆ ಹೋಗಿದ್ದೀನಿ. ನಾನು ಏನಪ್ಪ ಫೋನಲ್ಲಿ ತೋರಿಸಿದ್ದು ನಮ್ಮ ತಾಯಿ ಫೋಟೋ ಕಾರಲ್ಲಿ 4 ಜನ ಮಾತು ಒಬ್ಬರು ಮಾತು ತೋರಿಸಿದ್ದೀನಿ. ಯಾಕಂದರೆ ಅವರು ನೀನು ಬರಬೇಕಪ್ಪ ಅಂತ ಹೇಳಿದ್ರು. ಅಣ್ಣ ನಮ್ಮ ತಾಯಿ ಪರಿಸ್ಥಿತಿ ಇದೆ, ಈ ಥರ ಇದೆ, ನಾನು ಬರೋಕ್ಕಾಗೋದಿಲ್ಲ, 2 ದಿನ ಮುಂಚಿತವಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಯಾರಿಗೇ ಆಗಲಿ ಎಲ್ಲೇ ಆಗಲಿ ಫೋಟೋ ಆಗಲಿ ಹತ್ಕೊಂಡಿದ್ದಾಗಲಿ ಏನೋ ಹೇಳಿದ್ರೆ ಪ್ರಮಾಣ ಮಾಡಿ ನಡ್ತೀನಿ ನಡೀರಿ, ನಲ್ಲೇನೋ ಬರ್ತೀನಿ ಬೇಕಾರೆ ಎಲ್ಲಿಗೇನ ಅಲ್ಲಿ ಬರ್ರಿ, ಯಾವ ದೇಶ ನಾವು ಹೇಳಿ ಅಣ್ಣ ನಾನು ಹೇಳ್ತೀನಿ ನೋಡಿ. ನಾನು ನಮ್ಮ ತಾಯಿ ಈ ದಿನ ತಿರೋಬೇಕಾ, ನಾನು ಇವತ್ತು ಬಂದೆ, ಇವಾಗ ದುಃಖ ಆಗ್ತಿದೆ. ಈ ದಿನ ತಾಯಿ ತಿರೋಬೇಕಾ, ಓಟ್ ಆದ್ಮೇಲೆ ಆಮೇಲೆ ತಿರೋಗಿದ್ದು ಅಂದ್ಬಿಟ್ಟು ನಾನು ಮಾತಾಡ್ಸಿದ್ರು ಪ್ರಕಾಶನ್ನ. ಮಾತಾಡ್ಸೋಕ್ಕೆ ಅವ್ರು ನಂಗೆ ದುಃಖ ಬಂತು. ಇವರು ಮಾತಾಡ್ಸಿದ್ರು ಸಮೃದ್ಧಿ ಮುಂಜಾನೆ ಕರ್ಕೊಂಡು ಹೋದ್ರು ನನ್ನ. ಇಳಿಸಿದಾಗ ನಾನು ಅವ್ರು ಬಂದು ಮಾತಾಡಿಸಿದ್ರು, ಏನಪ್ಪ ಶ್ರೀನಿವಾಸ ಅಂತ ಅಷ್ಟೊಂದು ಮಾತಾಡಿ ಅಷ್ಟೇ. ಬೇರೆ ಯಾವುದೇ ರೀತಿಯನ್ನು ಮಾತಾಡಿಲ್ಲ ನನಗೆ ಯಾರೇ ಆಗಲಿ ತೊಂದರೆ ಕೊಟ್ಟಿಲ್ಲ. ಅಟ್ಲೀಸ್ಟ್ ನಾನು ಹೇಳ್ತೀನಿ ನೋಡಿ. ಅಲ್ಲ ಸರ್, ನನಗೆ ನಮ್ಮ ಬಾಸ್ ಮುಳ್ಳಣ್ಣವರು ಇಂಥ ಸಿಂಬಲ್ಗೆ ಹಾಕೋದು ಹೇಳಿಲ್ಲ, ಕಾರ್ಯಪ್ಪ 4 ಜನ ಹೇಳಿಲ್ಲ. ಯಾಕಂದ್ರೆ ನಾವು 24 ಗಂಟೆ ಅವ್ರ ಜೊತೆಲಿ ಇರೋದು. ಆ ಒಂದು ನಂಬಿಕೆ ಮೇಲೆ ನಾವು ಪ್ರಾಣ ಅವ್ರದ್ದು ಅವ್ರು ಏನು ಹೇಳಿದ್ರೆ ಅದನ್ನೇ ಮಾಡೋದು ನಾವು. ಆ ನಂಬಿಕೆ ನನಗೆ ಇಂಥ ಸಿಂಬಲ್ ಕೂಡ ಹಾಕೊಂತ ಹೇಳಿಲ್ಲ. ನಾವು ಬೇರೆಯವ್ರಿಗೆ ಹಾಕೋದು ಇಲ್ಲ. ಅವ್ರು ಯಾವ ಪಕ್ಷದಲ್ಲಿದ್ದು ಎಲ್ಲಿದ್ದು ಅಲ್ಲಿರೋದು ನಾವು ಅಷ್ಟೇ. ಆ ಒಂದು ಇದ್ರಲ್ಲಿ ಯಾವರೇ ಆಗಲಿ ನಾನು 100 ರೂಪಾಯಿ ಹಣ ಯಾರು ಕೊಟ್ಟಿಲ್ಲ ನನಗೆ. ಎಲ್ಲೇನೋ ಪ್ರಮಾಣ ಮಾಡ್ತೀನಿ, ಎಲ್ಲರೂ ಬರ್ತೀನಿ ನಡೀಬೇಕಾದ್ರೆ ಅವ್ರು ಕೇಳ್ತೀನಿ, ನಿಮ್ಗೆ ಯಾರನ್ನ ಬರೀರಿ, ನಿಮ್ಮ ಜೊತೆ ಬರ್ತೀನಿ ನಡೀರಿ, ನಾನು ಯಾರ ಹತ್ರ 100 ರೂಪಾಯಿ ತಗೊಂಡಿದ್ದೀನಿ ಅಂದ್ಬಿಟ್ಟು ಹೇಳಿ. ನೀವು ಸುಮ್ಮನೆ ಏನೇನೋ ಅವ್ರ ಹಿಂಸೆ ಕೊಟ್ಟರು, ಕಾರ್ ಕರ್ಕೊಬಂದರು, ಇನ್ನೊಂದು ಅದೇ ಸುಳ್ಳು. ನಂಗೆ ತೊಂದರೆ ಆಯಿತು, ಫೋನ್ ಮಾಡಿದ್ರು, ಬರ್ತಾಯಿದ್ದೆ, ಅಂದ ಮೇಲೆ ಬರ್ತಾಯಿದ್ರಿ, ಫೋನ್ ಬಂತು. ಮತ್ತು ಸಮೃದ್ಧಿ ಮಂಜಣ್ಣವ್ರು ಬಂದರು, MLA ಕರ್ಕೊಬಂದು ನಾನು ಫ್ಲೇಟ್ ಹಚ್ಬಿಟ್ಟು ಮೊನ್ನೆ ಕರ್ಕೊಬಂದು ದುಡ್ಡು ಹೋದ್ರು. ಅಷ್ಟೊಂದು ಈ ಎಲೆಕ್ಷನ್ ಇದು ಇರಲಿ ನಡಿಯಪ್ಪ, ಫಸ್ಟ್ ನಿಮ್ಮ ತಾಯಿ ನೋಡ್ಬಿಟ್ಟು ಆ ಒಂದು ಅವರು ಇದು ಮಾಡ್ಬಿಟ್ಟು ಹೇಳ್ಬಿಟ್ಟು ಬೇರೆ ಇಟ್ಬಿಟ್ಟು ಮೊಬೈಲ್ ಎಲ್ಲಿ ಕಿತ್ಕೊಂಡ್ರೆ ಅಂದರೆ ನಾನು ಓಟಕ್ಕೆ ಹೋಗಿ ಎತ್ಕೊಂಡು ಹೋಗ್ತಾ ಇದ್ದೆ. ಆವಾಗ ನಾನು ಪೊಲೀಸ್ ಸರಿಯಾಗಿ ಮೊಬೈಲ್ ಕೊಡಪ್ಪ ಅಂದರು. ಅವಾಗ ಮುಂಜಾನೆ ಎತ್ಕೊಂಡು ಸಿನಾ ಫೋನ್ ಕೊಡು ಅಂತ ತಗೊಂಡ್ರು. 3 ಅವರ್ ನನ್ನ ಹತ್ರ ಫೋನೇ ಇಲ್ಲ. ಆಮೇಲೆ ಗೆದ್ದೆಲ್ಲ ಆದಮೇಲೆ ನಮ್ಮ ನೆಕ್ಸ್ಟ್ ಇಲ್ಲಿ ಬಂದು ತಗೊಂಡಿದ್ದು ಗೆಸ್ಟ್ ಹೌಸಲ್ಲಿ ನಾನು ಫೋನ್ ಕೊಟ್ಟಿದ್ದು. ನಾನು ಪೊಲೀಸರು ಕೇಳಿದ್ರು, ಫೋನ್ ಕೊಡಪ್ಪ ಒಳಗಡೆ ಎತ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರು. ಅಲ್ಲ ಟೂರಲ್ಲಿ ಇಲ್ಲ. ಟೂರಲ್ಲಿ ನಾನು ಫೋನ್ ಹತ್ತಿತ್ತು, ನನ್ನ ಫೋನ್ ಬಂತಲ್ಲ, ನನ್ನ ಫೋನ್ ಬಂತು, ಫೋನ್ ಮಾತಾಡ್ದಲ್ಲ. ನನ್ನ ತಾಯಿ ಸುತ್ತ ಇದ್ದಾಗ ನಮ್ಮ ಅಣ್ಣ ಫೋನ್ ಮಾಡ್ದ, ಇದಕ್ಕೆ ತಾಯಿ ತೀರ ಬಿಟ್ಟಿದ್ಬಿಟ್ಟು. ಅವ್ನು ನನಗೆ ಫೋನ್ ಇತ್ತು ನನ್ನ ಹತ್ರ, ಅದು ಸುಳ್ಳು. ಫೋನ್ ಕಿತ್ಕೊಂಡು ಎಲ್ಲ ಕೇಳಿಲ್ಲ. ನನ್ನ ಹತ್ರ ಯಾವುದು ಒತ್ತಡ ಮಾಡಿಲ್ಲ. ನನಗೆ ಸ್ವಇಚ್ಛೆಯಿಂದ ನನ್ನ ತಮ್ಮ ಹೇಳಿದ್ರು ಹರೀಶು, ಅವ್ರ ಹಿಂದೆ ಹೋಗಿದ್ರು. ನಮ್ಮ ಇವ್ರು ಕೂಡ ನಮ್ಮ ಬಾಸ್ ಕೂಡ ನನಗೆ ಹೇಳಿಲ್ಲ, ಟೂರ್ ಬಾಪ ನೀವು ಹೋಗಪ್ಪ ನನಗೆ ಹೇಳಿಲ್ಲ. ಅವರು 4 ಜನ ಹೇಳಿಲ್ಲ, ಯಾರೇ ಆಗಲಿ ನನಗೆ ಒತ್ತಡ ಮಾಡಿಲ್ಲ. ನಾನು ಹೋಗಿಲ್ಲ, ಸ್ವಇಚ್ಛೆಯಿಂದ ಅಭ್ಯರ್ಥಿಯಿಂದ ನನ್ನ ತಮ್ಮ ಹೇಳಿದ್ರು, ನನ್ನ ತಮ್ಮ ಹೇಳಿದಂತ ನಾನು ಹೋಗಿದ್ದೀನಿ ಅಷ್ಟೇ. ನಮ್ಮ ತಾಯಿಗೆ 2 ತಿಂಗಳಿಂದ ಹುಷಾರಿರಲಿಲ್ಲ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಕರೆಕ್ಟು ಆಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದೆ. 14 ದಿನ ಅಡ್ಮಿಟ್ ಮಾಡಿದ್ದೆ ಹಾಸ್ಪಿಟ್ಲಲ್ಲಿ. ಆಗಲ್ಲ ಅಂತ ಹೇಳಿ ಕರ್ಕೊಂಬಂದಿದ್ದು ನಿಜ. ಹಾರ್ಟ್ ಪ್ರಾಬ್ಲಮ್ ಇತ್ತು ಮುಂದೆ, ಆಗಲ್ಲ ಅಂದ್ಬಿಟ್ಟು ಡಾಕ್ಟ್ರ್ ಹೇಳಿ ಕರ್ಕೊಂಬಂದು ಮನೇಲಿ ಇದ್ದೀವಿ. 1.5 ತಿಂಗಳು ಮನೇಲಿ ಇದ್ದೀರಿ ನಾವು. ಇಲ್ಲ ಸುಳ್ಳು. ನಮ್ಮ ಮನೇಲಿ ಯಾರು ಇತ್ತು, ನಮ್ಮ ಭಾಷೆ ಬರಲಿಲ್ಲ. ನನಗೆ ಹೇಳಿಲ್ಲ ಬಾಪ ಅಂದ್ಬಿಟ್ಟು, ನಾನು ನಿನ್ನ ಟೂರ್ ಬಾರೋ ಅಂದ್ಬಿಟ್ಟು ನನಗೆ ಹೇಳಿಲ್ಲ. ನಮ್ಮ ಇವರು ಇದಕ್ಕೋಸ್ಕರ ನಮ್ಮ ಹರೀಶ್ ಅವ್ರು ಹೇಳಿದಕ್ಕೋಸ್ಕರ ನಾನು ಹೋಗಿದ್ದೆ ಅಷ್ಟೇ. 2 ದಿನ ಮುಂಚೆ ಹೋಗಿ. JDS ಪಕ್ಷದಲ್ಲಿ ನಿಷ್ಠಾವಂತ? ನಾನು JDS ಪಕ್ಷ ನಿಷ್ಠಾವಂತ ಅಲ್ಲ. ನಾನು MR ಮುಡ್ಲಿ ನಿಷ್ಠಾವಂತ ಪಕ್ಷ. ನನ್ನ ಮಾರ್ಕ್ MR ಮಾರ್ಕ್. ಇವತ್ತು ಎಲ್ಲನೂ ಇರಲಿ, 5 ವರ್ಷದಲ್ಲಿ ಕೂಡ ನನಗೆ ಇವರು ಏನಾಡಿದ್ರೆ ಅಲ್ಲಿದ್ರು ಇದು ನೇಟ್ ಬಾಬಾ ಅಂದ್ರು ನೇಟ್ ಹೋದ ಅಷ್ಟೇ. 5 ವರ್ಷ ಕೂಡ ನನ್ನ ಪಕ್ಷ MR ಪಕ್ಷ.